ರೈತರ ಗೋಳು ಹೇಳತ್ತಿರದ್ದು. ಒಂದು ಕಡೆ ಬೆಳೆ ಬೆಳೆಯೋದಕ್ಕೆ ರೆಡಿ ಆಗಿದ್ದರೆ ಮಳೆ ಬರೋದಿಲ್ಲ, ಹಂಗೋ ಹಿಂಗೋ ಬೆಳೆಯೋದಕ್ಕೆ ತಯಾರಿ ಮಾಡ್ಕೊಂಡ್ರೆ ಈ ಬಿತ್ತನೆ ಬೀಜ ಫೇಕ್ ಮಾಡೋದು, ಗೊಬ್ಬರ ಫೇಕ್ ಮಾಡೋದು. ಅದನ್ನೂ ನಾವು ಮೀರಿ ನಾವೇನಾದರೂ ಬೆಳೆ ಬೆಳೆತು ಅಂತಂದರೆ ನೋಡಿ, ಇಲ್ಲಿ ಕಾಡು ಹಂದಿಯ ಕಾಟ. ದಾವಣಗೆರೆಯಲ್ಲಿ ಕಾಡು ಹಂದಿಗಳ ಕಾಟ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟು ರೈತ ಸಿಟ್ಟಿಗೆದ್ದು ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಅರಣ್ಯದ ಅಂಚಿನಲ್ಲಿದೆ ಗೋಡೆ ಅನ್ನುವಂಥ ಗ್ರಾಮ, ಅಲ್ಲಿ ಹೊಡೆದಾಟ ಆಗಿರೋದು. ಎಲ್ಲಿ ಅಂತಂದರೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಗೋಡೆ ಗ್ರಾಮ. ಕಲ್ಲಿಂದ ಜಜ್ಜಿ ಅರಣ್ಯ ಇಲಾಖೆ ಸಿಬ್ಬಂದಿನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರೋದು ಅಂತ. ರಂಗಪ್ಪ ಮತ್ತು ಅವರ ಪುತ್ರ ಬಸವರಾಜರಿಂದ ಹಲ್ಲೆ ಆಗಿದೆ. ಅರಣ್ಯ ಸಿಬ್ಬಂದಿ ತಿಪ್ಪೇಶಿ ಮೇಲೆ ಅಪ್ಪ ಮಗನಿಂದ ಹಲ್ಲೆ ಆಗಿದೆ. ನೆಲಕ್ಕೆ ಹಾಕಿ ತಂದೆ ಮಗನಿಂದ ಹಿಗ್ಗಾಮುಗ್ಗಾ ಹಲ್ಲೆ ಆಗಿರೋದು. ಜಗಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, ಒಂದು ಕಡೆ ನಿಮ್ಮಿಂದಲೇ ಇಲ್ಲ ಹಿಂಗೆಲ್ಲ ಆಗ್ತಾ ಇರೋದು ಅನ್ನುವಂಥ ಆರೋಪದ ಬೆನ್ನಲ್ಲೇ ನೀವು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿ, ಬೆಳೆ ಹಾಳಾಗ್ಬಿಟ್ಟಿದೆ ಅಂತ ಹೇಳಿ ರೊಚ್ಚಿಗೆದ್ದ ತಂದೆ ಮಗ, ರೈತ ತಂದೆ ಮತ್ತು ಅವ್ರ ಮಗ ಇಬ್ರು ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ಹಿಗ್ಗಾಮುಗ್ಗಾ ಹೊಡಿತಾ ಇದ್ದಾರೆ. ಮತ್ತೊಂದು ಕಡೆ ಪಾಪ ನಾವೇನು ಮಾಡೋದು, ಅದು ಯಾವುದೋ ಟೈಮಲ್ಲಿ ನುಗ್ಗಿಬಿಟ್ಟಿರುತ್ತೆ, ನಾವೇನು ಮಾಡೋದು, ನಾವು ಮಾಡುವಂಥ ಕೆಲಸ ನಾವು ಮಾಡ್ತಿದ್ದೀವಿ ಅನ್ನೋದು ಅವ್ರ ವಾದ. ಬಟ್ ಓವರ್ ಆಲ್ ಆಗಿ ಈ ದೃಶ್ಯ, ಇದಕ್ಕೆ ಸಂಬಂಧಪಟ್ಟಂತ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ರೈತ ಮತ್ತು ಆತನ ಪುತ್ರ ಇಬ್ಬರು ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡ್ತಾ ಇರೋದು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ದಾವಣಗೆರೆ ಪ್ರತಿನಿಧಿ ಮಧು ನಾಗರಾಜ್ ಫೋನ್ ಸಂಪರ್ಕದಲ್ಲಿ. ಮಧು ನಾಗರಾಜ್, ಈಗ ರಂಗಪ್ಪನವರು ರೈತರು ಹೇಳ್ತಾ ಇರೋದು ಅಂತಂದ್ರೆ ಏನೋ ಹೊಡೆಯುವಂಥ ಸಂದರ್ಭದಲ್ಲಿ ಕೈ ಮಾಡ್ತೀಯಾ ಅಂತ ಹೇಳ್ತಿದ್ದಾರೆ. ಏನು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮೊದಲಿಗೆ ಕೈ ಮಾಡೋದಕ್ಕೆ ಬಂದ್ರ, ಆಮೇಲೆ ಕೇವಲ ಕಾಡು ಹಂದಿ ಬಂದು ಬೆಳೆ ನಾಶ ಮಾಡಿಬಿಡ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಲೆವೆಲ್ಗೆ ಒಬ್ಬನ ಕೊಲ್ಲೋ ಮಟ್ಟಿಗೆ ಈ ರೀತಿಯಾಗಿ ಹಲ್ಲೆ ಆಗುತ್ತೆ ಅಂತಂದ್ರೆ ಆಶ್ಚರ್ಯ ಅನ್ನಿಸ್ತಾ ಇದೆ. ಹೌದು ಶರತ್, ನೀವ್ ಹೇಳ್ದಂಗೆ ನಿಜಕ್ಕೂ ಕೂಡ ಈ ಒಂದು ವಿಚಾರಕ್ಕೆ ಈ ರೀತಿಯಾದ ಒಂದು ಘಟನೆ ನಿಜಕ್ಕೂ ಕೂಡ ಅನುಮಾನ ವ್ಯಕ್ತವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಪದೇ ಪದೇ ರೈತರ ಜಮೀನಿಗೆ ಒಂದು ಕಾಡು ಹಂದಿಗಳು ಮತ್ತು ಕಾಡು ಪ್ರಾಣಿಗಳು ಒಂದು ಏನು ಗದ್ದೆಯಲ್ಲಿ ನುಂಗಿ ಒಂದು ಬೆಳೆಯನ್ನ ನಾಶ ಮಾಡ್ತಾ ಇರ್ತಿದ್ದು. ಈ ವಿಚಾರವಾಗಿ ಏನು ರೈತರೆಲ್ಲ ಒಂದು ಫಾರೆಸ್ಟ್ ಇಲಾಖೆಗೆ ಮನವಿಯನ್ನ ಕೂಡ ಕೊಟ್ಟಿದ್ರು. ಯಾಕಂದ್ರೆ ಕಾಡು ಪ್ರಾಣಿಗಳು ನಿಯಂತ್ರಣದಲ್ಲಿಲ್ಲ, ಇವನು ಏನು ಬೆಳೆಗಳನ್ನ ನಾಶ ಮಾಡ್ತೇವೆ ಅಂತ ಹೇಳಿ ಮನವಿ ಕೊಟ್ಟಿದ್ರು ಸಹ ಈ ಅಧಿಕಾರಿಗಳು ಮತ್ತೇನು ಸಿಬ್ಬಂದಿಗಳು ಕಾಡು ಪ್ರಾಣಿಗಳನ್ನ ನಿಯಂತ್ರಣ ಹಿಡ್ಕೊಳ್ಳಕ್ಕೆ ವಿಫಲ ಆಗಿದ್ದಾರೆ ಅಂತ ಹೇಳಿ ಈ ಒಂದು ಆಕ್ರೋಶಗೊಂಡ ರೈತರು ಒಂದು ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ಒಂದು ಹಿಗ್ಗಾಮುಗ್ಗಾ ಹಲ್ಲೆ ಮಾಡಿರ್ತಕ್ಕಂಥದ್ದು. ಜೊತೆಗಿನ ಆ ಕಲ್ಲಿನಿಂದ ಜಜ್ಜಿ ಒಂದು ಕೊಲೆಗೆ ಯತ್ನ ಮಾಡಿರ್ತಕ್ಕಂಥದ್ದು. ಇದು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಗೋಡೆ ಗ್ರಾಮದಲ್ಲಿ ಈ ಒಂದು ಘಟನೆ ಇರತಕ್ಕಂಥದ್ದು. ಅಂದ್ರೆ ಗೋಡೆ ಗ್ರಾಮದ ರಂಗಪ್ಪ ಮತ್ತು ಅವರ ಪುತ್ರ ಬಸವರಾಜದಿಂದ ಇಬ್ಬರು ಸೇರಿ ಆತನ ಮೇಲೆ ಏನು ಫಾರೆಸ್ಟ್ ಇಲಾಖೆ ವಾಚರ್ ತಿಪ್ಪೇಶ ಇದ್ದ ಆತನ ಮೇಲೆ ಒಂದು ಹಿಗ್ಗಾಮುಗ್ಗಾ ಹಲ್ಲೆ ಮಾಡಿರ್ತಕ್ಕಂಥದ್ದು. ಇದೇನು ಜಗಳೂರಿನ ರಂಗಯ್ಯ ದುರ್ಗ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡು ಜಮೀನ ಇದಾಗಿರ್ತಕ್ಕಂಥದ್ದು. ಏನು ಕಳೆದ ಬಾರಿ ಇದೇ ರೀತಿಯಾಗಿ ಮೆಕ್ಕೆಜೋಳವನ್ನು ಬೆಳೆದಿದ್ರು, ಆದ್ರೆ ಕಾಡು ಪ್ರಾಣಿಗಳಿಂದ ಇಡೀ ಮೆಕ್ಕೆಜೋಳ ನಾಶ ಆಗಿತ್ತು. ಅವಾಗಿಂದನೂ ಪದೇ ಪದೇ ಏನು ಫಾರೆಸ್ಟ್ ಇಲಾಖೆಗೆ ಮನವಿ ಕೊಡ್ತಿದ್ರು ಸಹ ಈ ಒಂದು ಕಾಡು ಪ್ರಾಣಿಗಳನ್ನ ನಿಯಂತ್ರಣ ಮಾಡ್ತಿಲ್ಲ, ಜೊತೆಗೆ ವಾಚರ್ ಕೂಡ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನೋದು ಇವರು ಒಂದು ಆರೋಪ ಇರ್ತಕ್ಕಂಥದ್ದು. ವಾಚರ್ ಮತ್ತು ಈ ರೈತರ ನಡುವೆ ಒಂದು ಮಾತಿನ ವಾಗ್ವಾದ ಶುರುವಾಗಿ ಕೊನೆಯಲ್ಲಿ ಈ ರೀತಿಯಾದ ಒಂದು ಘಟನೆಗೆ ಕಾರಣ ಇರತಕ್ಕಂಥದ್ದು. ಈಗಾಗಲೇ ಸ್ಥಳೀಯರಿಂದ ಒಂದು ತಿಪ್ಪೇಶನ ರಕ್ಷಣೆ ಮಾಡಿ ಆತನನ್ನ ಜಗಳೂರು ಆಸ್ಪತ್ರೆಯಲ್ಲಿ ಏನು ಚಿಕಿತ್ಸೆ ನೀಡಲಾಗ್ತಿದೆ. ಇನ್ನು ಜಗಳೂರು ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿ ಪರಿಶೀಲನೆ ಕೂಡ ಮಾಡತಕ್ಕಂಥದ್ದು. ಪ್ರಮುಖವಾಗಿ ರೈತರ ಒಂದು ಆರೋಪ ಏನಂದ್ರೆ ಪದೇ ಪದೇ ಈ ರೀತಿಯಾಗಿ ಒಂದೇನು ಬೆಳೆಗಳು ನಾಶ ಆಗಿದ್ರು ಸಹ ಫಾರೆಸ್ಟ್ ಇಲಾಖೆ ಕಿಂಚಿತ್ತು ಗಮನ ಹರಿಸ್ತಾ ಇಲ್ಲ. ನಾವು ಪದೇ ಪದೇ ಮನವಿ ಮಾಡ್ಕೊಂಡ್ರು ನಮ್ಮ ಬೆಳೆಗಳು ಈ ರೀತಿ ನಾಶ ಆಗ್ತಿದಾವೆ, ಆದ್ರೆ ಯಾರು ಸಹ ಗಮನ ಹರಿಸ್ತಿಲ್ಲ. ನಾವು ಯಾವ ರೀತಿಯಾಗಿ ಬದುಕಬೇಕು ಮತ್ತೆ ಯಾವ ರೀತಿಯಾಗಿ ಬೆಳೆಗಳನ್ನ ರಕ್ಷಣೆ ಮಾಡ್ಕೋಬೇಕು ಅಂತೇಳಿ ಇವರೊಂದು ಆಗ್ರಹ ಆಗಿರ್ತಕ್ಕಂಥದ್ದು. ಹೀಗಾಗಿ ಏನು ಅಲ್ಲಿನ ಕಾಡು ಪ್ರಾಣಿಗಳನ್ನ ಏನ್ ನಿಯಂತ್ರಣದಾಗ ಹಿಡ್ಕೋಬೇಕನ್ನೋದು ಇವರೊಂದು ಆರೋಪ ಇರತಕ್ಕಂಥದ್ದು. ಶರತ್, ಎಸ್, ಥ್ಯಾಂಕ್ ಯು ಮಧು ಡೀಟೇಲ್ಸ್ಗಾಗಿ.